Hi students, good morning. All of you welcome to the today's class. Students, in our today's class we discussing about the climate of our country lesson. In this lesson we discussing the seasons. So seasons of India we discussing. So students, in our previous class we discussing about the winter season and some information related to summer season. So once again we have to glance our yesterday's class. So students, the winter season it starts from October onwards and it starts becoming very pleasant. So in this season the sun is not too hot, it is very pleasant climate in the winter season. So students, so in this winter season the days are very shorter and night are very longer, and so this marks of the beginning of winter. So it continue up to February or March, but in January it's very coldest month. Okay, so in the Himalayas also in the winter season in the Himalayas very cold nature, very cold climate is there. So many places have snowfall. So many places are snowfall in this season. So the northern plains are very cold. Okay, so these are all information related to the winter season. In the winter season the peoples growing the apple and orange and leafy green vegetables. Okay, so coming to the summer season. So summer season it starts in March or April and it continues till May or June in South India. South Indiaದಲ್ಲಿ ಸೊ ಈ ಒಂದು ಸಮ್ಮರ್ ಸೀಸನ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಜೂನ್ ಅಥವಾ ಜೂನ್ ವರ್ಗು ಕೂಡ ಮೇ ಅಥವಾ ಜೂನ್ ವರ್ಗು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಅದೇ ರೀತಿ ಈ ಒಂದು ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಜೂನ್ ಅಥವಾ ಜುಲೈಗೆ ಎಂಡ್ ಆಗುತ್ತೆ ಮಕ್ಕಳ. ಸೊ ಇಲ್ಲಿವರೆಗೂ ಕೂಡ ನಾನು ನಮ್ಮ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸಿದೆ. ಸೊ ರಿಮೈನಿಂಗ್ ಆಫ್ ದಿಸ್ ಸಮ್ಮರ್ ಸೀಸನ್ ನೌ ವಿ ಹ್ಯಾವ್ ಟು ಡಿಸ್ಕಸಿಂಗ್. ಓಕೆ, ಸೊ students, all of you observe your textbook with this video. The page number is 231. Okay, so in summer it is hot and dry. In summer ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ಇಟ್ ಈಸ್ ಹಾಟ್ ಅಂಡ್ ಡ್ರೈ, ಅಂದ್ರೆ ತುಂಬಾ ಹಾಟ್ ಆಗಿರುತ್ತೆ, ಅದೇ ರೀತಿ ತುಂಬಾ ಡ್ರೈ ಆಗಿ ಇರುತ್ತೆ. ಸಮ್ಮರ್ ಸೀಸನ್ ಅಲ್ಲಿ ಮಳೆ ಬೀಳ್ತಾ ಇರೋದಿಲ್ಲ, ತುಂಬಾ ಒಣ ಪ್ರದೇಶ ಇರುತ್ತೆ, ಅದೇ ರೀತಿ ತುಂಬಾ ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ. ಸೊ in almost all parts of India, ಅಂದ್ರೆ ಈ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದಿ ಮೌಂಟೈನ್ಸ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ಎಸ್ಪೆಷಲಿ ಎಕ್ಸೆಪ್ಟ್ ದಿ ಮೌಂಟೈನ್ಸ್ ಗಳಂದ್ರೆ ಪರ್ವತ ಪ್ರದೇಶಗಳನ್ನ ಬಿಟ್ಬಿಟ್ಟು ಉಳಿದಂತ ಪ್ರದೇಶದಲ್ಲಿ ದ ಸನ್ ಈಸ್ ವೆರಿ ಹಾಟ್. ಸೂರ್ಯ ತುಂಬಾ ಅಂದ್ರೆ ಸೂರ್ಯನ ಒಂದು ಟೆಂಪರೇಚರ್ ತುಂಬಾ ಹೆಚ್ಚಾಗಿ ಇರುತ್ತೆ, ತುಂಬಾ ಬಿಸಿಲಿನ ವಾತಾವರಣ ಇರುತ್ತೆ. ಅಂಡ್ ಡೇಸ್ ಆರ್ ಲಾಂಗರ್ ದ್ಯಾನ್ ನೈಟ್ಸ್, ಅಂದ್ರೆ ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ವಿಂಟರ್ ಸೀಸನ್ ಅಲ್ಲಿ ಏನಾಗಿತ್ತು, ಡೇಸ್ ತುಂಬಾ ಶಾರ್ಟರ್ ಆಗಿತ್ತು, ನೈಟ್ಸ್ ಲಾಂಗರ್ ಆಗಿತ್ತು. ಸೊ ಈ ಸಮ್ಮರ್ ಸೀಸನ್ ಅಲ್ಲಿ ಡೇಸ್ ತುಂಬಾ ಲಾಂಗರ್ ಆಗುತ್ತೆ, ನೈಟ್ ತುಂಬಾ ಶಾರ್ಟರ್ ಆಗುತ್ತೆ ಮಕ್ಕಳ. ಹಾಟ್ ಡ್ರೈ ವಿಂಡ್ಸ್ ಕಾಲ್ಡ್ ಲೂ. ಹಾಟ್ ಡ್ರೈ ವಿಂಡ್ಸ್, ಈ ಹಾಟ್ ಡ್ರೈ ವಿಂಡ್ಸ್ ಅನ್ನ ನಾವೇನಂತ ಕರಿತೀವಿ, ಲೂ ಅಂತ ಹೇಳಿ ಕರಿತೀವಿ. ಸೊ ಬ್ಲೋ ಇನ್ ದಿ ನಾರ್ತ್ರನ್ ಪ್ಲೈನ್ಸ್, ಅಂದ್ರೆ ಈ ನಾರ್ತ್ರನ್ ಪ್ಲೈನ್ಸ್ ಅಲ್ಲಿ ಬೀಸ್ತಕ್ಕಂತ ಗಾಳಿ. ಸೊ ಡಸ್ಟ್ ಸ್ಟ್ರೋಮ್ಸ್ ಆರ್ ಆಲ್ಸೋ ಕಾಮನ್ ಇನ್ ದಿ ರೀಜನ್, ಅಂದ್ರೆ ಈ ಒಂದು ನಾರ್ತ್ರನ್ ಪ್ಲೈನ್ಸ್ ಅಲ್ಲಿ ಸೊ ಈ ಸಮ್ಮರ್ ಸೀಸನ್ ಅಲ್ಲಿ ಎಸ್ಪೆಷಲಿ ಡಸ್ಟ್ ಸ್ಟ್ರೋಮ್ಸ್ ಅಂದ್ರೆ ಈ ಧೂಳಿನ ಬಿರುಗಾಳಿ ಬೀಸೋದು ತುಂಬಾ
ಕಾಮನ್. ಸೊ ಈ ಸ್ಟ್ರಾಂಗ್ ವಿಂಡ್ಸ್ ಬೀಸೋದು ಈ ಕಡೆ ಎಲ್ಲ ಬ್ಲೋ ಆಗೋದು ಕಾಮನ್, ಅಂದ್ರೆ ಈ ಬಿರುಗಾಳಿ ಬೀಸುತ್ತಲ್ಲ ಅದೇ ರೀತಿ ಈ ಸಮ್ಮರ್ ಸೀಸನ್ ಅಲ್ಲಿ ಎಸ್ಪೆಷಲಿ ಪ್ಲೈನ್ಸ್ ಗಳಲ್ಲಿ ಏನಾಗುತ್ತೆ, ಈ ಧೂಳಿನ ಒಂದು ಬಿರುಗಾಳಿ ಬೀಸುತ್ತೆ. ಈ ಸುಂಟ್ರು ಗಾಳಿ ಅಂತ ಎಲ್ಲ ನೀವು ಹೇಳ್ತಿರಲ್ವಾ, ಸೊ ಅದೇನಾಗುತ್ತೆ, ಧೂಳು ಫುಲ್ ರೌಂಡ್ ರೌಂಡ್ ಹಾಕೊಂಡು ಬೀಸುತ್ತೆ ಅಲ್ವಾ. ಸೊ ಈ ರೀತಿಯಾದಂತ ಒಂದು ವಿಂಡ್ಸ್ ಬ್ಲೋ ಆಗುತ್ತೆ ಎಲ್ಲಿ, ಈ ಒಂದು ಪ್ಲೈನ್ಸ್ ಗಳಲ್ಲಿ. ಸೊ ಇನ್ ಸಮ್ಮರ್ ಸೀಸನ್ ಅಲ್ಲಿ ಡಸ್ಟ್ ಸ್ಟ್ರಾಮ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೌತ್ರನ್ ಇಂಡಿಯಾ ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ವಿಚ್ ಈಸ್ ಸರೌಂಡೆಡ್, ದಕ್ಷಿಣ ಭಾರತದಲ್ಲಿ ವಿಚ್ ಈಸ್ ಸರೌಂಡೆಡ್ ಬೈ ದಿ ಸಿ ಆನ್ 3 sides. ಅಂದ್ರೆ ಈ ಒಂದು ದಕ್ಷಿಣದಲ್ಲಿ, ಸೊ ನಿಮ್ಗೆ ನಾನು ಮ್ಯಾಪ್ ಹಾಕಿ ತೋರಿಸಿದೆ ಅಲ್ವಾ ಮಕ್ಕಳ. ಸೊ ಯಾವ ರೀತಿ, ಸೊ ಈ ರೀತಿ. ಸೊ ಈ ಒಂದು ಈ ಸೌತ್ರನ್ ಪಾರ್ಟ್, ಈ ಸೌತ್ ಪಾರ್ಟ್ ಅಲ್ಲಿ, ಸೊ ಈ ಕಡೆನೂ ಕೂಡ ನೀರಿದೆ, ಈ ಕಡೆನೂ ನೀರಿದೆ, ಈ ಕಡೆನೂ ಕೂಡ ನೀರಿದೆ. ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್ ಅಂಡ್ ದ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಸೊ ಈ ರೀತಿ ಈ ಒಂದು ಸೌತ್ ಇಂಡಿಯಾ ಏನಾಗಿದೆ, ಸುತ್ತಲೂ ಕೂಡ ನೀರಿನಿಂದ, ಅದು ಯಾವುದರಿಂದ, ಸಮುದ್ರದ ನೀರಿನಿಂದ ಏನಾಗಿದೆ, ಕವರ್ ಆಗಿದೆ, ಅಥವಾ ಇಟ್ಸ್ ಸರೌಂಡೆಡ್ ಬೈ ದಿ ಸಿ ಆನ್ 3 sides ಅಲ್ವಾ. ಸೊ ಸೌತ್ ಇಂಡಿಯಾ ಇಟ್ಸ್ ಸರೌಂಡೆಡ್ ಬೈ ದಿ 3 seas, ಅಂದ್ರೆ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಸಮುದ್ರ, ಹಿಂದೂ ಮಹಾಸಾಗರಗಳಿಂದ ಈ ಒಂದು ಸೌತ್ ಇಂಡಿಯಾ ಸರೌಂಡ್ ಆಗಿದೆ, ಸುತ್ತುವರೆದಿದೆ. ಸೊ ನೆಕ್ಸ್ಟ್ ಅಂಡ್ ಈಸ್ ಲೆಸ್ ಹಾಟ್, ಅಂದ್ರೆ ಸೌತ್ ಇಂಡಿಯಾದಲ್ಲಿ ಸಮ್ಮರ್ ಸೀಸನ್ ಅಲ್ಲೂ ಕೂಡ ಇಟ್ಸ್ ಲೆಸ್ ಹಾಟ್, ತುಂಬಾ ಬಿಸಿಲು ಇರೋದಿಲ್ಲ. ಸೊ ನೆಕ್ಸ್ಟ್ ದ ಕೂಲ್ ಬ್ರೀಸ್ ಫ್ರಮ್ ದಿ ಸೀ, ಅಂದ್ರೆ ತುಂಬಾ ಕೂಲ್ ಆಗಿರ್ತಕ್ಕಂಥ ಬ್ರೀಸ್, ತುಂಬಾ ತಂಪಾಗಿರ್ತಕ್ಕಂಥ ಒಂದು ಗಾಳಿ ಬೀಸುತ್ತೆ. ಫ್ರಮ್ ದಿ ಸೀ ಕೀಪ್ಸ್ ದಿ ಕೋಸ್ಟಲ್ ಏರಿಯಾಸ್ ಕೂಲ್. ಸೊ ಈ ರೀತಿ ಬೀಸ್ತಕ್ಕಂಥ ಗಾಳಿ ಈ ಒಂದು ಸಮುದ್ರ ತೀರ ಪ್ರದೇಶಗಳನ್ನ ಏನ್ ಮಾಡುತ್ತೆ, ಈ ಕೋಸ್ಟಲ್ ಏರಿಯಾಸ್ ಅನ್ನ ತುಂಬಾ ಪ್ಲೆಸೆಂಟ್ ಆಗಿ ಕೂಲ್ ಆಗಿ ಇಡುತ್ತೆ. ಸೊ ಸಮ್ ಏರಿಯಾಸ್ ರಿಸೀವ್ಸ್ ಹೆವಿ ರೈನ್ಫಾಲ್ ಟುವರ್ಡ್ಸ್ ದಿ ಎಂಡ್ ಆಫ್ ಸಮ್ಮರ್. ಸೊ ಈ ಒಂದು ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ, ಈ ಒಂದು ಏರಿಯಾಸ್ ಅಲ್ಲಿ ಹೆವಿ ರೈನ್ಫಾಲ್ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುತ್ತೆ. ಸೊ ಯಾವಾಗ, ಟುವರ್ಡ್ಸ್ ದಿ ಎಂಡ್ ಆಫ್ ಸಮ್ಮರ್, ಈ ಒಂದು ಸಮ್ಮರ್ ಸೀಸನ್ ಇನ್ನೇನು ಮುಗಿತಾ ಬಂತು ಅನ್ನೋದ್ರೊಳಗೆ ಈ ಒಂದು ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಇನ್ ಸಮ್ಮರ್ ವಿ ಹ್ಯಾವ್ ಮ್ಯಾಂಗೋಸ್ ದ ಕಿಂಗ್ ಆಫ್ ಫ್ರೂಟ್ಸ್. ಅಂದ್ರೆ ನಾವೆಲ್ಲ ಈ ಸೌತ್ ಇಂಡಿಯಾದಲ್ಲಿ ಬರ್ತೀವಲ್ವಾ, ಈ ಸೌತ್ ಸೈಡ್ ಬರ್ತೀವಲ್ವಾ, ದಕ್ಷಿಣ ಭಾರತದಲ್ಲಿ ಇರೋದ್ರಿಂದ, ಸೊ ನಮಗೆ ಈ ಸಮ್ಮರ್ ಸೀಸನ್ ಬೇಸಿಗೆಯಲ್ಲಿ ನೀವು ಮ್ಯಾಂಗೋ ಫ್ರೂಟ್ ಜಾಸ್ತಿ ತಿಂತೀರ ಅಲ್ವಾ. ಸೊ ಮಾರ್ಕೆಟ್ ಅಲ್ಲೂ ಕೂಡ ಜಾಸ್ತಿ ಆ ಫ್ರೂಟ್ ಅವೈಲಬಲ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ವಿಂಟರ್ ಸೀಸನ್ ಅಲ್ಲಿ ಆಪಲ್ ಮತ್ತೆ ಆರೆಂಜ್ ಜಾಸ್ತಿ ಅವೈಲಬಲ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಈ ಮಾರ್ಕೆಟ್ ಅಲ್ಲಿ ನೋಡಿ, ಆಪಲ್ ಈ ಸೀಸನ್ ಅಲ್ಲಿ ತುಂಬಾ ಕಡಿಮೆ ರೇಟ್, ಅಂದ್ರೆ ಚೀಪರ್ ರೇಟ್ ಅಲ್ಲಿ ನಮಗೆ ಸಿಗುತ್ತೆ, ಆರೆಂಜ್ ಕೂಡ ಚೀಪರ್ ರೇಟ್ ಅಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ನಾವು ಈ ಸಮ್ಮರ್ ಸೀಸನ್ ಅಲ್ಲಿ ನಾವು ಯಾವುದು ವಿಚ್ ಒನ್ ದ ಮ್ಯಾಂಗೋ ಫ್ರೂಟ್ ಅನ್ನ ಹೆಚ್ಚಾಗಿ ಬೆಳಿತೀವಿ, ಹೆಚ್ಚಾಗಿ ತಗೊಳ್ತೀವಿ. ಸೊ ದ ಮ್ಯಾಂಗೋಸ್ ಇನ್ ದಿ ಸಮ್ಮರ್ ಸೀಸನ್ ವಿ ಹ್ಯಾವ್ ಮ್ಯಾಂಗೋಸ್ ದ ಕಿಂಗ್ ಆಫ್ ಫ್ರೂಟ್ಸ್. ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ನಾವು ಮ್ಯಾಂಗೋಸ್ ಅನ್ನ ಅತಿ ಹೆಚ್ಚು ಬೆಳೆದಿರ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಅವೈಲಬಲ್ ಆಗ್ತಕ್ಕಂಥ ಫ್ರೂಟ್ ಅಂದ್ರೆ ಮ್ಯಾಂಗೋ. ಸೊ ಈ ಫ್ರೂಟ್ ಅನ್ನ ನಾವು ಏನಂತ ಕರಿತೀವಿ, ದ ಕಿಂಗ್ ಆಫ್ ಫ್ರೂಟ್. ಮ್ಯಾಂಗೋಸ್ ಅನ್ನ ನಾವು ಏನಂತ ಕರಿತೀವಿ, ಮ್ಯಾಂಗೋನ ಕಿಂಗ್ ಆಫ್ ಫ್ರೂಟ್ ಅಂತ ಕರಿತೀವಿ. ಮ್ಯಾಂಗೋಸ್ ಅನ್ನ ನಾವು ಏನಂತ ಕರಿತೀವಿ, ಕಿಂಗ್ ಆಫ್ ಫ್ರೂಟ್. ಕಿಂಗ್ ಆಫ್ ಫ್ರೂಟ್, ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಮ್ಯಾಂಗೋಸ್ ಅನ್ನ ನಾವು ಏನಂತ ಕರಿತೀವಿ, ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ಮಾನ್ಸೂನ್ ಸೀಸನ್. ಸೊ ಇದಿಷ್ಟು ಕೂಡ ದಿಸ್ ಆರ್ ಆಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಿ ಸಮ್ಮರ್ ಸೀಸನ್. ಓಕೆ, ಸೊ ನೆಕ್ಸ್ಟ್ we move to the monsoon season or rainy season. Okay, I remove this one, monsoon season or rainy season. ಗೊತ್ತಾಯ್ತಲ್ವಾ, ಮಾನ್ಸೂನ್ ಸೀಸನ್ ಅಂದ್ರೂ ಒಂದೇ, ರೈನಿ ಸೀಸನ್ ಅಂದ್ರೂ ಕೂಡ ಒಂದೇ. ಮಾನ್ಸೂನ್
monsoon season or rainy season or rainy season or rainy season. Okay, this is the what? This is the rainy season. Okay, andre ಮಳೆಗಾಲ. Okay, so next students, in the rainy season we getting the heavy rainfalls. ಸೊ ಮಳೆಗಾಲ ಬಂತು ಅಂದರೆ ನಿಮಗೆ ಅಯ್ಯೋ ಕಿರಿಕಿರಿ, ಆಟ ಆಡೋದಕ್ಕೆ ಆಗೋದಿಲ್ಲ, ತುಂಬ ಮಳೆ ಬೀಳ್ತಾ ಇದೆ, ಸ್ಕೂಲ್ಗೆ ಹೋಗೋದಕ್ಕಂತೂ ಆಗೋದೇ ಇಲ್ಲ ಅಲ್ವಾ. ಸೊ ಈ ರೀತಿ ಕಂಪ್ಲೇಂಟ್ಸ್ಗಳು ಮಳೆಗಾಲದಲ್ಲಿ ಅಲ್ವಾ ಮಕ್ಕಳ. ಸೊ ಇದೆಲ್ಲನೂ ಕೂಡ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ. ಸೊ ಇದೆಲ್ಲನೂ ಕೂಡ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ. ಸೊ ಇನ್ ದಿ ರೈನಿ ಸೀಸನ್, ದ ಮಾನ್ಸೂನ್ ಸೀಸನ್ ಸ್ಟಾರ್ಟ್ಸ್ ಇನ್ ಜೂನ್. ಜೂನ್ ಸ್ಟಾರ್ಟ್ ಆಯಿತು, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಾನೆ ಅಲ್ವಾ. ಸೊ ಇನ್ ಸಮ್ ಪಾರ್ಟ್ಸ್ ಇಟ್ ಬಿಗಿನ್ಸ್ ಇನ್ ಜುಲೈ, some parts in begins in July. ಸೊ ಅದೇ ರೀತಿ ಕೆಲವೊಂದ್ಸರಿ ಜುಲೈಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ದ ಸೀಸನ್ ಕಂಟಿನ್ಯೂಸ್ ಟಿಲ್ ದಿ ಎಂಡ್ ಆಫ್ ಅಕ್ಟೋಬರ್. ಅಪ್ ಟು ಅಕ್ಟೋಬರ್ಗೂ ಕೂಡ ಮಳೆ ಬರ್ತಾನೆ ಇರುತ್ತೆ. ಸೊ ಡ್ಯೂರಿಂಗ್ ದಿ ರೈನಿ ಮಂತ್ಸ್ ಅಂದ್ರೆ ಈ ಒಂದು ಮಳೆ ಬೀಳ್ತಕ್ಕಂಥ ಆ ಒಂದು ಮಂತಲ್ಲಿ, ಆ ಒಂದು ತಿಂಗಳುಗಳಲ್ಲಿ, ಸೊ ವಿಂಡ್ ಬ್ಲೋಸ್ ಫ್ರಮ್ ದಿ ಅರೇಬಿಯನ್ ಸಿ ಅಂಡ್ ದಿ ಬೇ ಆಫ್ ಬೆಂಗಾಲ್ ಟುವರ್ಡ್ಸ್ ದಿ ಲ್ಯಾಂಡ್. ಅಂದ್ರೆ ಈ ಒಂದು ಟೈಮಲ್ಲಿ, ಈ ಜೂನ್ ಇಂದ ಅಪ್ ಟು ಅಕ್ಟೋಬರ್ವರೆಗೂ ಕೂಡ ಬೀಸ್ತಕ್ಕಂಥ ಗಾಳಿ ಯಾವ ಕಡೆಯಿಂದ ಬೀಸುತ್ತೆ ನೋಡಿ, ಈ ಒಂದು ಅರೇಬಿಯನ್ ಸಿ ಅಂಡ್ ಬೇ ಆಫ್ ಬೆಂಗಾಲ್. ಓಕೆ, ಈ ಅರಬ್ಬಿ ಸಮುದ್ರದಿಂದ ಅಥವಾ ಪಶ್ಚಿಮ ಬಂಗಾಳ ಸಮುದ್ರದ ಕಡೆಗಳಿಂದ ಏನಾಗುತ್ತೆ, ಈ ಒಂದು ಲ್ಯಾಂಡ್ ಅನ್ಕೊಂಡ್ರೆ ಈ ಒಂದು ಲ್ಯಾಂಡ್ ಕಡೆಗೆ ಈ ಕಡೆಯಿಂದಲೂ ಗಾಳಿ ಬೀಸುತ್ತೆ, ಈ ಕಡೆಯಿಂದಲೂ ಕೂಡ ಗಾಳಿ ಬೀಸುತ್ತೆ. ಯಾವ ಟೈಮಲ್ಲಿ? ಇನ್ ದ ರೈನಿ ಸೀಸನ್. ಓಕೆ, ಮಳೆಗಾಲದಲ್ಲಿ ಅರಬ್ಬಿ ಸಮುದ್ರದ ಕಡೆಯಿಂದ ಬಂಗಾಳ ಕೊಲ್ಲಿ ಸಮುದ್ರದ ಎರಡು ಕಡೆಗಳಿಂದನೂ ಕೂಡ ಗಾಳಿ ಬೀಸ್ತಾ ಇರುತ್ತೆ. ಸೊ ಯಾವ ಕಡೆ? ಇವೆರಡು ಸಮುದ್ರಗಳ ಕಡೆಯಿಂದ ಭೂಮಿ ಕಡೆಗೆ ಗಾಳಿ ಬೀಸುತ್ತೆ. ಸೊ ನೆಕ್ಸ್ಟ್, ದೇ ಕ್ಯಾರಿ ಲಾಟ್ ಆಫ್ ಮಾಯಿಶ್ಚರ್. ಸೊ ಸ್ಟೂಡೆಂಟ್ಸ್, the Bay of Bengal towards the land, they are called the monsoon winds. ನೋಡಿ, ಈ ಅರಬ್ಬಿ ಸಮುದ್ರದಿಂದ ಮತ್ತೆ ಪಶ್ಚಿಮ ಬಂಗಾಳ ಕೊಲ್ಲಿ ಸಮುದ್ರದಿಂದ ಭೂಮಿ ಕಡೆಗೆ ಬೀಸ್ತಕ್ಕಂಥ ಗಾಳಿಯನ್ನು ನಾವು ಏನಂತ ಕರಿತೀವಿ? ಮಾನ್ಸೂನ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮಾನ್ಸೂನ್ ವಿಂಡ್ಸ್. ಓಕೆ, ಮಾನ್ಸೂನ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಯು ಹ್ಯಾವ್ ಟು ಅಂಡರ್ಲೈನ್ ದಿಸ್ ವರ್ಡ್ ಮಾನ್ಸೂನ್ ವಿಂಡ್ಸ್. ಓಕೆ, ಈ ರೀತಿ ಇದೆ ಅಲ್ವಾ, ಮಾನ್ಸೂನ್ ವಿಂಡ್ಸ್. ಅಂಡರ್ಲೈನ್ ಮಾಡ್ಕೊಳ್ಳಿ, ಅಂಡರ್ಲೈನ್ ದಿಸ್ ಪಾಯಿಂಟ್. ಈ ಸಮುದ್ರ ಅಂದ್ರೆ ಅರಬ್ಬಿ ಸಮುದ್ರದ ಕಡೆಯಿಂದ ಮತ್ತೆ ಪಶ್ಚಿಮ ಬಂಗಾಳ ಕೊಲ್ಲಿ ಸಮುದ್ರದಿಂದ ಭೂಮಿ ಕಡೆಗೆ ಬೀಸ್ತಕ್ಕಂಥ ಈ ಒಂದು ಗಾಳಿಯನ್ನ ನಾವು ಮಾನ್ಸೂನ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮಾನ್ಸೂನ್ ವಿಂಡ್ಸ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಅದೇ ರೀತಿ they carry a lot of moisture. ಅಂದ್ರೆ ಅತಿ ಹೆಚ್ಚು ತೇವಾಂಶವನ್ನ ಏನ್ ಮಾಡುತ್ತೆ? ತಗೊಂಡ್ಬರುತ್ತೆ ಈ ಒಂದು ಮಾನ್ಸೂನ್ ವಿಂಡ್ಸ್ಗಳು. ಅಂದ್ರೆ ಆ ಗಾಳಿ ಈ ಮಾನ್ಸೂನ್ ವಿಂಡ್ಸ್ ಬ್ಲೋ ಆಗ್ತಾ ಇದೆ ಅಂದ್ರೆ ಬೀಸ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಅದು ಫುಲ್ ಹಸಿಯಾದಂತ ಒಂದು ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಸೊ ನೋಡಿ, ಮಾಯಿಶ್ಚರ್, ತೇವಾಂಶ ಇರ್ತಕ್ಕಂಥ ಒಂದು ವಿಂಡ್ಸ್ಗಳು ಅವು, ಗೊತ್ತಾಯ್ತಾ? ತೇವಾಂಶ ಭರಿತವಾದಂತ ಒಂದು ಗಾಳಿಯ ಒಂದು ಫೀಲ್ ಕೊಡುತ್ತೆ. ಸೊ ನೆಕ್ಸ್ಟ್, ದೇ ರೀಚ್ ದಿ ಮಲಬಾರ್ ಕೋಸ್ಟ್ ಇನ್ ಜೂನ್. ಸೊ ಈ ಒಂದು ಮಾನ್ಸೂನ್ ವಿಂಡ್ಸ್ ಸೊ ಜೂನ್ ಅಲ್ಲಿ ಮಲಬಾರ್ ಕೋಸ್ಟಲ್ ಪ್ಲೈನ್ಸ್ ಅನ್ನ ಏನ್ ಮಾಡುತ್ತೆ? ರೀಚ್ ಆಗುತ್ತೆ. ಜೂನ್ ತಿಂಗಳಲ್ಲಿ ಈ ಮಲಬಾರ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಏನಾಗುತ್ತೆ? ಮಳೆ ಬೀಳತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್, ಬೈ ದಿ ಮಿಡಲ್ ಆಫ್ ಜುಲೈ ಅಂದ್ರೆ ಈ ಜುಲೈನ ಮಧ್ಯಭಾಗದಲ್ಲಿ, ಜುಲೈನ
ಮಧ್ಯಭಾಗದಲ್ಲಿ ಏನಾಗುತ್ತೆ, ದೇ ರೀಚ್ ಆಲ್ಮೋಸ್ಟ್ ಎವ್ರಿ ಪಾರ್ಟ್ ಆಫ್ ದಿ ಕಂಟ್ರಿ. ಈ ಜುಲೈನ ಮಧ್ಯಭಾಗದಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಡೆಗಳನ್ನು ಕೂಡ ಮಳೆ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್, ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ನಮ್ಮ ಭಾರತದಲ್ಲಿ ಹಲವಾರು ಭಾಗಗಳಲ್ಲಿ, ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ಎಕ್ಸ್ಪೆಷಲಿ ದ ವೆಸ್ಟರ್ನ್ ಕೋಸ್ಟ್. ಎಕ್ಸ್ಪೆಷಲಿ ದ ವೆಸ್ಟರ್ನ್ ಕೋಸ್ಟ್, ಈ ಅಂದರೆ ಪಶ್ಚಿಮ ಕಡೆ. ಸೊ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ ಎಕ್ಸ್ಪೆಷಲಿ ಇನ್ ದಿ ವೆಸ್ಟರ್ನ್ ಕೋಸ್ಟ್, ಅಂದರೆ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ಈ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಮತ್ತೆ ದಿ ಈಸ್ಟರ್ನ್ ಅಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಂದರೆ ಪೂರ್ವ ಕರಾವಳಿ ಪ್ರದೇಶಗಳು ಮತ್ತೆ ಪೂರ್ವ ಪ್ರದೇಶಗಳಲ್ಲೂ ಕೂಡ ಏನಾಗುತ್ತೆ ಅಂದರೆ ಪೂರ್ವ ಕರಾವಳಿ ಪ್ರದೇಶಗಳಲ್ಲಿನೂ ಕೂಡ ಏನಾಗುತ್ತೆ, ಅತಿ ಹೆಚ್ಚು ಮಳೆ ಬೀಳುವ ಒಂದು ಸಾಧ್ಯತೆ ಇರುತ್ತೆ. ಸೊ ಯಾವ್ಯಾವ ಪ್ಲೇಸಲ್ಲಿ, ಎಕ್ಸ್ಪೆಷಲಿ ದ ವೆಸ್ಟರ್ನ್ ಕೋಸ್ಟ್ ಅಂದರೆ ಪಶ್ಚಿಮ ಕರಾವಳಿ ಪ್ರದೇಶ, ಆ್ಯಂಡ್ ದಿ ಈಸ್ಟರ್ನ್ ಮತ್ತೆ ಪೂರ್ವ ಕರಾವಳಿ ಪ್ರದೇಶ, ಆ್ಯಂಡ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲೂ ಕೂಡ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಚಾನ್ಸ್ ತುಂಬಾನೇ ಇರುತ್ತೆ. ಸೊ ಡ್ಯೂ ಟು ದೀಸ್ ವಿಂಡ್ಸ್, ಅಂದರೆ ಈ ಒಂದು ಮಾನ್ಸೂನ್ ವಿಂಡ್ಸ್ ಎಫೆಕ್ಟ್ ಇಂದ ಏನಾಗುತ್ತೆ, ಈ ಒಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸು, ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೂ ಕೂಡ ಅತಿ ಹೆಚ್ಚು ಮಳೆ ಬೀಳ್ತಾ ಇರುತ್ತೆ. ಸೊ ನೆಕ್ಸ್ಟ್, ಮೌಸಿನ್ರಾಮ್ ಇನ್ ದಿ ಖಾಸಿ ಹಿಲ್ಸ್ ಇನ್ ಮೇಘಾಲಯ ರಿಸೀವ್ಸ್ ದಿ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಅಂದರೆ ಇಂಡಿಯಾದಲ್ಲಿ ಮೌಸಿನ್ರಾಮ್ನಲ್ಲಿ ಅಂದರೆ ಖಾಸಿ ಹಿಲ್ಸ್ ಇನ್ ಮೇಘಾಲಯ, ಈ ಮೇಘಾಲಯ ಸ್ಟೇಟಲ್ಲಿ ಈ ಒಂದು ಮೌಸಿನ್ರಾಮ್ ಅನ್ನೋ ರೀಜನಲ್ಲಿ ಏನೋ ಅತಿ ಹೆಚ್ಚು ಮಳೆ ಬೀಳ್ತಾ ಇರುತ್ತೆ. ಸೊ ಇಟ್ ಈಸ್ ದಿ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ಈ ಒಂದು ಪ್ಲೇಸಸ್ ಅಲ್ಲಿ ಅತಿ ಹೆಚ್ಚು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಮೌಸಿನ್ರಾಮ್ ಇನ್ ಖಾಸಿ ಹಿಲ್ಸ್ ಇನ್ ಮೇಘಾಲಯ ಸ್ಟೇಟ್. ಓಕೆ, ಸೊ ಎಲ್ಲಿ ಮೌಸಿನ್ರಾಮ್ Mausinnram. Okay, so in this place the highest rainfall is happens. Okay, in the Meghalaya state. ಸೊ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು, ಮೌಸಿನ್ರಾಮ್ ಇನ್ ಮೇಘಾಲಯ ಸ್ಟೇಟ್. ಸೊ ಸ್ಟೂಡೆಂಟ್ಸ್, ಪಾರ್ಟ್ ಆಫ್ ದಿ ನಾರ್ಥರ್ನ್ ಪ್ಲೈನ್ಸ್ ಅಂಡ್ ದಿ ಸೌಥರ್ನ್ ಪ್ಲೇಟ್ಯೂ ರಿಸೀವ್ ಹೆವಿ ರೈನ್ಫಾಲ್. ಪಾರ್ಟ್ ಆಫ್ ದಿ ನಾರ್ಥರ್ನ್ ಪ್ಲೈನ್ಸ್ ಅಂದರೆ ಈ ಒಂದು ಉತ್ತರ ಬಯಲು ಪ್ರದೇಶದಲ್ಲಿ, ಅಂಡ್ ದ ಸೌಥರ್ನ್ ಪ್ಲೇಟ್ಯೂಸ್ ಅದೇ ರೀತಿ ಈ ದಕ್ಷಿಣ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿ ಏನಾಗುತ್ತೆ, ಇಟ್ಸ್ ಬೋತ್ ಆರ್ ಆಲ್ಸೋ ರಿಸೀವ್ಸ್ ಹೆವಿ ರೈನ್ಫಾಲ್ಸ್. ಈ ಸೌಥರ್ನ್ ಪ್ಲೇಟ್ಯೂ ಮತ್ತೆ ನಾರ್ಥರ್ನ್ ಪ್ಲೈನ್ಸ್ ಅಲ್ಲಿನೂ ಕೂಡ ಅತಿ ಹೆಚ್ಚು ಮಳೆ ಬೀಳತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ದ ಥಾರ್ ಡೆಸರ್ಟ್ ಇನ್ ರಾಜಸ್ಥಾನ್ ಅಂಡ್ ದಿ ರಾನ್ ಆಫ್ ಕಚ್ ರಿಸೀವ್ ವೆರಿ ಲಿಟಲ್ ರೈನ್ಫಾಲ್. ಅಂದರೆ ಸೊ ಈ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಈ ಥಾರ್ ಡೆಸರ್ಟ್ ಅಲ್ಲಿ ಏನಾಗುತ್ತೆ, ಥಾರ್ ಡೆಸರ್ಟ್ ಅಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಬೀಳ್ತಕ್ಕಂಥ ಒಂದು ರೀಜನ್ ಅಂದರೆ ಯಾವುದು, ದ ಥಾರ್ ಡೆಸರ್ಟ್ ಇನ್ ರಾಜಸ್ಥಾನ್. ರಾಜಸ್ಥಾನಲ್ಲಿರ್ತಕ್ಕಂಥ ಥಾರ್ ಡೆಸರ್ಟು ಅಂಡ್ ರಾನ್ ಆಫ್ ಕಚ್. ಓಕೆ, ರಾನ್ ಆಫ್ ಕಚ್ ಅಂತ ಈ ಒಂದು ಎರಡು ಪ್ಲೇಸಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಕಡಿಮೆಯ ಮಳೆ ಪ್ರಮಾಣ ಇರುತ್ತೆ. ಇಲ್ಲಿ ಮಳೆ ಹೆಚ್ಚು ಬರೋದಿಲ್ಲ. ಸೊ ದ ಕೋರಮಂಡಲ್ ಕೋಸ್ಟ್ ರಿಸೀವ್ಸ್ ರೈನ್ ಇನ್ ನವೆಂಬರ್ ಡಿಸೆಂಬರ್. ಈ ಮಲಬಾರ್ ಕೋಸ್ಟ್ ಇಂದ ನೆಕ್ಸ್ಟ್ ಮಲಬಾರ್ ಕೋಸ್ಟ್ ಇಂದ ಎಲ್ಲಿ ಮೂವ್ ಆಗುತ್ತೆ ಈ ಒಂದು ರೈನ್ ಅಂದ್ರೆ ಮಾನ್ಸೂನ್ ವಿಂಡ್ಸು, ಕೋರಮಂಡಲ್ ಕೋಸ್ಟಲ್ ಏರಿಯಾಸ್ ಕಡೆ ಬ್ಲೋ ಆಗುತ್ತೆ. ಸೊ ಈ ಒಂದು ಕೋರಮಂಡಲ್ ಕೋಸ್ಟ್ ಅಲ್ಲಿ ರೈನಿ ಸೀಸನ್ ನವೆಂಬರ್ ಡಿಸೆಂಬರ್ ಅಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅತಿ ಹೆಚ್ಚು ಮಳೆ ಬೀಳ್ತಾನೂ ಇರುತ್ತೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಸೊ ಎಲ್ಲಿ, ಸೊ ಕೋರಮಂಡಲ್ ಕೋಸ್ಟಲ್ ಪ್ಲೈನ್ಸ್ ಅಂದರೆ ಯಾವುದು,
ಈ ಒಂದು ಕೋರಮಂಡಲ್ ಕರಾವಳಿ ತೀರ ಪ್ರದೇಶಗಳಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಸೊ ದಿಸ್ ಆರ್ ಆಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಿ ಮಾನ್ಸೂನ್ ಸೀಸನ್. Okay students, this lesson is completed. So in the next class I am giving the notes to you. All of you read well and understand well in your home. Thank you.